ಶೋಭಾ ಕರಂದ್ಲಾಜೆ ಗೆಲುವಿಗೆ ಪಣ ತೊಟ್ಟ ಬಿಜೆಪಿ. ಬೆಂಗಳೂರು ಉತ್ತರದಲ್ಲಿ ವಿಜಯೇಂದ್ರ ಕ್ಯಾಂಪೇನ್ ನಡೆಸಿದ್ರು. ರೋಡ್ ಶೋ ಮೂಲಕ ಬಿರುಸಿನ ಪ್ರಚಾರವನ್ನ ಮಾಡಿದ್ರು. ಮಹಾಲಕ್ಷ್ಮಿ ಲೇಔಟ್ನ 7 ವಾರ್ಡ್ಗಳಲ್ಲಿ ರೋಡ್ ಶೋ ನಡೆಸಿದ್ರು. ಶಾಸಕ ಗೋಪಾಲಯ್ಯ, ಮಾಜಿ ಉಪಮೇಯರ್ ಹರೀಶ್ ಭಾಗಿಯಾಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಭರ್ಜರಿ ರೋಡ್ ಶೋ. ಮಾಜಿ ಶಾಸಕ ನರೇಂದ್ರ ಬಾಬು ರೋಡ್ ಶೋಗೆ ಸಾಥ್ ನೀಡಿದರು. ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಬಿಜೆಪಿ ಪಣ ತೊಟ್ಟಿದೆ. ಶೋಭಾ ಕರಂದ್ಲಾಜೆ ಗೆಲುವಿಗೆ ಬಿಜೆಪಿ ಪಣ ತೊಟ್ಟಿದ್ದು ಬಿರುಸಿನ ಪ್ರಚಾರ ನಡೀತಾ ಇದೆ. ಬೆಂಗಳೂರು ಉತ್ತರದಲ್ಲಿ ವಿಜಯೇಂದ್ರ ಕ್ಯಾಂಪೇನ್ ನಡೆಸಿದ್ದಾರೆ. ಮಾನ ಮರ್ಯಾದೆ ಏನಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಸರ್ಕಾರದವ್ರಿಗಿದ್ರೆ ಅವರೇನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು. ರಾಜ್ಯದ ಜನತೆ ಮುಂದೆ, ದೇಶದ ಜನತೆ ಮುಂದೆ ಹೇಳಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ 66 ಕೋಟಿ ಮಹಿಳೆಯರಿಗೆ, ಅಂದರೆ 1 ಲಕ್ಷ ರೂಪಾಯಿ ಒಬ್ಬರು ಮಹಿಳೆಯರಿಗೆ ಅಂತ ಹೇಳಿದರೆ 66 ಕೋಟಿ ಮಹಿಳೆಯರಿದ್ದಾರೆ. ಎಷ್ಟಾಯಿತು? ಹೆಚ್ಚು ಕಮ್ಮಿ 60-65 ಲಕ್ಷ ಕೋಟಿ ಅದಕ್ಕೆ ಬೇಕಾಗ್ತದೆ. ಈ ರೀತಿ ಜನರಿಗೆ ಟೋಪಿ ಹಾಕ್ಕೊಂಡು, ಗ್ಯಾರಂಟಿಗಳು ನೆಪ ಮಾಡಿಕೊಂಡು ಜನರಿಗೆ ಟೋಪಿ ಹಾಕ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ನರೇಂದ್ರ ಮೋದಿಜಿಯವರು ಏನಿದ್ದಾರೆ, ದೇಶದ ಪ್ರಧಾನಮಂತ್ರಿಗಳು, ನಿಜವಾಗ್ಲೂ ಕೂಡ ದೇಶದಲ್ಲಿರ್ತಕ್ಕಂಥ ಬಡವರು, ರೈತರ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.